ಏನಾದರೂ ಮಾತಾಡಿದ್ರೆ ನಾನು ಕನ್ನಡ ಮೀಡಿಯಂ ಸರ್, ಏನಾದರೂ ಮಾತಾಡಿದ್ರೆ ನಮ್ಗೆ ಸಪೋರ್ಟ್ ಇಲ್ಲ ಸರ್. ಸಪೋರ್ಟ್ ಏನಕ್ಕೆ ಬೇಕು? ನಾನು ಕನ್ನಡ ಮೀಡಿಯಂ, ನನಗೆ ಅಪ್ಪ ಅಮ್ಮನೂ ಇರಲಿಲ್ಲ. ಒಂದೊತ್ತು ಊಟಕ್ಕೂ ಕಷ್ಟ. ಬಾಲಾಜಿ ಟ್ಯಾಕೀಸ್, ವಾಣಿ ಟ್ಯಾಕೀಸ್ ಪಕ್ಕ ಊಟ ಮಾಡೋಕ್ಕೆ ಹೋದರೆ ಇನ್ನೊಂದು ಹಾಫ್ ರೈಸ್ಗೆ ಬಡ್ಜೆಟ್ ಶಾರ್ಟೇಜ್ ಆಗಿ ಸಾಲ ಕೇಳೋಕ್ಕೆ ಈಗೋ ಅಡ್ಡ ಬಂದು ಅರ್ಧ ಗಂಟೆ ಎಲ್ಲರೂ ಹೊರಟೋದ್ಮೇಲೆ ಅಣ್ಣ ಇನ್ನೊಂದು ಹಾಫ್ ರೈಸ್ ಕೊಡೋಣ, ನಾಳೆ ಕಾಸು ಕೊಡ್ತೀನಿ ಅಂತ ಈ ಪದ ಕೇಳಕ್ಕೆ ಹಾಫ್ ಅನ್ ಅವರ್ ಬಾಲಾಜಿ ಟ್ಯಾಕೀಸ್ ಹತ್ರ ನಿಂತಿರೋ ದಿನಗಳಿವೆ. ನಮ್ಮ ಸದಾಶಿವ್ ಸರ್ ನೋಡಿದ್ದಾರೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನಮ್ಮ ಸದಾಶಿವ್ ಸರ್ ನನ್ನ ಕನ್ನಡ ಟೀಚರ್ ಅವರು. ನಾನು 2005ರಲ್ಲಿ ಭಾಷಣ ಮಾಡುವಾಗ ನಾನೊಂದು ಭಾಷಣ ಮಾಡಿದಾಗ ಎಲ್ಲರೂ ನಕ್ಕಿದ್ರು. ಅವತ್ತು ತುಂಬ ಅಗ್ರೆಸಿವ್ ಆಗಿ ಭಾಷಣ ಮಾಡಿದೆ. ಅವತ್ತೊಂದಿತ್ತು ನೋಡಿ ಸರ್, ನನಗೆ ಬರೋವಾಗ ಈಗ ಫೋಟೋ ತೋರಿಸಿದ್ರು, 15-20 ವರ್ಷದ ಹಿಂದೆ ಫೋಟೋ ಅದು ತೋರಿಸಿದ್ರು. ಪ್ರಾಬ್ಲಮ್ ಹಿಂಗಿರೋದು. ಮತ್ತು ಅಭಿಪ್ರಾಯ ಏನಾಗುತ್ತೆ ಗೊತ್ತಾ ಸರ್? ಈ ನಾವು ಬಾಲಾಜಿ ಟ್ಯಾಕ್ಸಲ್ಲಿ, ವಾಣಿ ಟ್ಯಾಕ್ಸಲ್ಲಿ ನಾವು ಪಿಕ್ಚರೇ ನೋಡಿರಲ್ಲ. ಯಾವನ ಆಚೆ ಬಂದು ಪಿಕ್ಚರ್ ಬಾಗುಂದಿದ್ರೆ ನಾವು ಹೇಳ್ಕೊಂಬರೋದು ಬಾಗುಂದಂಟ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಯಾರಾದ್ರೂ ಪಿಕ್ಚರ್ ಅವ್ನು ಆಚೆ ಬಂದಾಗ ಪಿಕ್ಚರ್ ಏನ್ ಬಾಗ್ಲಿ ಅಂದ್ರೆ ಅದೊಂದು 100 ಜನಕ್ಕೆ ನೋಡೇ ಇರಲ್ಲ ಪಿಕ್ಚರು. ರಿವ್ಯೂ ಬರಿತಾ ಹೋಗ್ತೀವಿ. ಯಾಕಿದೆ ಹೇಳ್ತಿದ್ರೆ ಜೀವನನೂ ನಮ್ದು ಹಿಂಗೆ ಆಗ್ತಿದೆ. ಮಗ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದು, ತಲೆಗೆಡ್ಸ್ಕೋಬೇಡ. ಇಲ್ಲಿ ಸಿಂಗಲ್ ಪೇರೆಂಟ್ಸ್ ಮಕ್ಳಿದ್ದೀರಾ, ಕಷ್ಟಪಟ್ಟು ಬೆಳಿತಿದ್ದೀರಾ, ಇಂಗ್ಲೀಷ್ ಪ್ರಾಬ್ಲಮ್ ಇಲ್ಲ, ಬರಲಿಲ್ಲ ಅಂದ್ರೂ ಪ್ರಯತ್ನ ಪಡು. ನಾನು ಹೇಳ್ತಾ ಇರ್ತೀನಿ, ಇಂಗ್ಲೀಷ್ ಇರುತ್ತೆ ತಪ್ಪು ಮಾತಾಡೋಕ್ಕೆ, ಕರೆಕ್ಟಾಗಿ ಮಾತಾಡೋಕೆ ಕನ್ನಡ ಇದೆ ಮಗನೇ ಅಂತ. ಇಂಗ್ಲೀಷ್ ತಪ್ಪಾಗೆ ಮಾತಾಡೋ, ಆದರೂ ಮಾತಾಡೋದು ಕಲಿ.